ವೀಕ್ಷಕರಿಗೆ ನಮಸ್ಕಾರ. ಈ ದಿನದ ವೈದ್ಯಕೀಯ ಚಿಂತನ ಮಂಥನ ಕಾರ್ಯಕ್ರಮ 33 ಭಾಗ 33 ಇದಕ್ಕೆ ತಮಗೆ ಸ್ವಾಗತ ಸುಸ್ವಾಗತ. ನಾನು ಡಾಕ್ಟರ್ ನವೀನ್ ಜಿ, ಸಲಹಾ ವೈದ್ಯರು, ಮಧುಮೇಹ ಸಲಹಾ ತಜ್ಞರು, ಫಿಸಿಷಿಯನ್ ಅಂಡ್ ಡಯಾಬಿಟಾಲಜಿಸ್ಟ್, ಟಿ ನರಸೀಪುರ. ಈ ದಿನ ನಾವು ಸದಾ ಆಯಾಸ ಕಾಡುವುದು. ನಿಮಗೆ ಸದಾ ಆಯಾಸ ಕಾಡುತ್ತಿದೆಯೇ? ಹಾಗಂತ ಅಂದರೆ ಸದಾ ಆಯಾಸ ಅಂದರೆ ಕ್ರಾನಿಕ್ ಫೆಟಿಗ್ ಸಿಂಡ್ರೋಮ್ ಅಂತ ಹೇಳ್ತೀವಿ ನಾವು ವೈದ್ಯಕೀಯ ಭಾಷೆಯಲ್ಲಿ. ಅದರಲ್ಲಿ ಯಾವಾಗಲೂ ಸುಸ್ತು ಸುಸ್ತು ಸುಸ್ತು, ತಿಂದರೂ ಸುಸ್ತು, ಮಲಗಿದ್ರು ಸುಸ್ತು, ಚಟುವಟಿಕೆ ಇಲ್ಲ, ಓಡಾಡೋದಿಲ್ಲ, ಮಲಗೋದಿಲ್ಲ, ಏನು ಕುಡಿದ್ರು ಸುಸ್ತು, ಈ ಥರ ಕೆಲವರಿಗೆ ಯಾವಾಗಲೂ ಸುಸ್ತು. ನಾವು ಹೇಳ್ತೀವಿ ಇವ್ರಿಗೇನು ಬಲ ಇಲ್ಲ, ಶಕ್ತಿ ಇಲ್ಲ ಅಂತ ಹೇಳಿ. ಅದಕ್ಕೆ 108 ಕಾರಣಗಳು ಇರಬಹುದು. ಬನ್ನಿ ತಿಳ್ಕೊಳ್ಳೋಣ. ಸೊ ಈ ಕಾಡುವ ದಣಿವು, ಉತ್ತಮ ಆಹಾರ ಸೇವಿಸಿದರೂ ಕಾಡುವ ದಣಿವು ಒಂಥರ ಅದೊಂದು ಅನುಭವ, ದಣಿವಾದಂತಹ ಅನುಭವ, ಫೆಟಿಗ್. ಸೊ ಇದು ಏನಕ್ಕೆ ಹೀಗೆ ಬರುತ್ತೆ ಅಂದರೆ ಕಡಿಮೆ ನಿದ್ದೆ ಅಥವಾ ಕಳಪೆ ನಿದ್ದೆ. ತಾವು ಸರಿಯಾಗಿ ನಿದ್ರೆ ಮಾಡಲಿಲ್ಲ 7ರಿಂದ 8 ಗಂಟೆ ಅಂತ ಅಂದರೆ, ಮತ್ತೆ ಕಳಪೆ ನಿದ್ರೆ, ಮೊಬೈಲ್ಗಳ ಉಪಯೋಗ, ಲ್ಯಾಪ್ಟಾಪ್ಗಳ ಉಪಯೋಗ, ಸರಿಯಾಗಿ ನಿದ್ರೆ ಮಾಡೋದಿಲ್ಲ, ಡಿಸ್ಟರ್ಬ್ ಸ್ಲೀಪು. ಸೊ ಈ ಥರ ಕೆಲವು ಕಾರಣಗಳಿಂದ ಒಂದು ಮಗು ಥರ ಮಲಗಬೇಕು. ನಿಮಗೆ ನಿದ್ರೆ ಸರಿಯಾಗಿ ಆಗಲಿಲ್ಲ, ಕ್ವಾಲಿಟೇಟಿವ್ ಸ್ಲೀಪ್ ಇಲ್ಲ ಅಂದರೆ ಈ ದಣಿವು ಕಾಣಿಸ್ಕೊಳ್ತೆ. ಬೆಳಗ್ಗೆ ಹೇಳ್ತಾ ಇದ್ದಂಗೆ ದಣಿವು ಸ್ಟಾರ್ಟ್ ಆಗುತ್ತೆ, ಏನೋ ಭಾರ, ಏನೋ ಸುಸ್ತು, ಹೀಗೆ. ಸೊ ಎರಡನೇದು, ಒಳ್ಳೆಯ ಗುಣಮಟ್ಟದ ಆಹಾರ, ಸಾತ್ವಿಕ ಆಹಾರ ತಗೋಬೇಕು. ಯು ಹ್ಯಾವ್ ಟು ಗಿವ್ ಅಪ್ ಆಲ್ ದಿಸ್ ಜಂಕ್ ಫುಡ್, ಪಾನಿಪುರಿ, ಮಂಚೂರಿ, ಚುರುಮುರಿ, ಪಪ್ಸು, ಚಿಪ್ಸು, ಲೇಸು, ಕುರ್ಕುರೆ, ಸಿ ದ ಲಿಸ್ಟ್. ಎಲ್ಲಿಗೆ ಹೋಗುತ್ತೆ ನಮ್ಮ ಲಿಸ್ಟ್ಗಳು? ನಾವು ತಿಂತಾ ಇರೋ ಆಹಾರ ಇದು. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ, ಈಗ 2 ವರ್ಷದ 3 ವರ್ಷದ ಮಕ್ಕಳೆಲ್ಲ ತಿಂತಾರೆ ಪಿಜ್ಜಾ, ಬರ್ಗರು, ಪಾಸ್ತಾ, ಮ್ಯಾಕ್ರೋನಿ. ಯು ಹ್ಯಾವ್ ಟು ಡೆಸಿಸ್ಟ್ ಆಲ್ ದಿಸ್ ಥಿಂಗ್ಸ್. So junk food is to be thrown, not to be swallowed. ಮತ್ತೆ ಉಪ್ಪು ಖಾರ ಹುಳಿ ಕಡಿಮೆ ಇರಬೇಕು, ಮಸಾಲೆ ಪದಾರ್ಥಗಳು ಅವೆಲ್ಲ ಕಡಿಮೆ ಮಾಡಬೇಕು. ಇಂಥ ಬೇಸಿಗೆ ಸಮಯದಲ್ಲಿ ನಾನ್ ವೆಜ್ ಊಟಗಳು, ಅವು ಇವು, ಈ ಜಂಕ್ ಫುಡ್ಗಳು, ಫಾಸ್ಟ್ ಫುಡ್ಗಳು, ಇವು ಮಸಾಲೆ ಪದಾರ್ಥಗಳು ತಗೊಳ್ಳೇಬಾರ್ದು. ತಮಗೆ ಗೊತ್ತಿದೆ ಅದು. ಸೊ ಇದು ಮತ್ತೆ ಸ್ಟ್ರೆಸ್. ನಂಬರ್ 3, ಸ್ಟ್ರೆಸ್, ಒತ್ತಡ, ಮಾನಸಿಕ ಒತ್ತಡಗಳು. ನಾವು ಯಾವಾಗಲೂ ಒತ್ತಡದಲ್ಲಿರ್ತೀವಿ. ಬಸ್ ಹತ್ತೋ ಒತ್ತಡ, ಆಫೀಸ್ಗೆ ಹೋಗೋ ಒತ್ತಡ, ಸರಿಯಾಗಿ ಮಲಗೋದಿಲ್ಲ, ಓಡ್ತಾ ಇರ್ತೀವಿ, ಗಬಗಬ ಅಂತ ತಿಂಡಿ ತಿನ್ನೋದು, ಓಡೋದು ಓಡೋದು ಓಡೋದು. ಈ ಜೀವನದಲ್ಲಿ ಬರೀ ಓಡೋದೇ ಆಗೋಗ್ಬಿಟ್ಟಿದೆ. ಕೆಲಸಗಳು, ಆಫೀಸಲ್ಲಿ ಸ್ಟ್ರೆಸ್ಸು, ವರ್ಕಿಂಗ್ ಕಂಡೀಷನ್ ಸ್ಟ್ರೆಸ್ಸು, ಮನೆಯಲ್ಲಿ ಸ್ಟ್ರೆಸ್ಸು, ಎಸ್ಪೆಷಲಿ ಫೈನಾನ್ಷಿಯಲ್ ಸ್ಟ್ರೆಸ್ ಇದೆಯಲ್ಲ, ಅದು ನಂಬರ್ 1 ಕಿಲ್ಲರ್, ಈ ಫೈನಾನ್ಷಿಯಲ್ ಸ್ಟ್ರೆಸ್. ಅದರಿಂದ ತಾವು ಇದನ್ನೆಲ್ಲ ಕಳಚಿ ಆಚೆ ಬಂದು ತಾವು ರಿಲ್ಯಾಕ್ಸ್ ಆಗಿರೋದು, ಅದನ್ನು ಕಲ್ತ್ಕೋಬೇಕು, ಅದನ್ನು ಅಳವಡಿಸ್ಕೋಬೇಕು. ಈ ಸ್ಟ್ರೆಸ್ ಕಡಿಮೆ ಮಾಡಬೇಕು ಅಂದರೆ ಧ್ಯಾನ, ಪ್ರಾಣಾಯಾಮ, ಯೋಗ ಇಂಥವೆಲ್ಲ ಮಾಡಬೇಕು. ಅದಕ್ಕೆ ತಾವು ಗುರುಗಳನ್ನು ಕಂಡುಕೊಂಡು ಅವ್ರ ಸಲಹೆ ತಗೊಂಡು ಧ್ಯಾನ, ಪ್ರಾಣಾಯಾಮ, ಯೋಗ ಇದೆಲ್ಲ ಮಾಡಬೇಕಾಗುತ್ತೆ. ಹಾಗೆ ಈ ಫಿಸಿಕಲ್ ಇನ್ಆಕ್ಟಿವಿಟಿ ಅಂದರೆ ದೈಹಿಕ ಚಟುವಟಿಕೆಗಳು ಕಡಿಮೆ ಮಾಡ್ತೀವಿ. ಸೋಮಾರಿತನ, ಕೂತ್ಕೊಂಡು ಲ್ಯಾಪ್ಟಾಪು, ಕೂತ್ಕೊಂಡು ಮೊಬೈಲು, ಯಾವಾಗಲೂ ಟಿ ವಿ ನೋಡ್ತಾ ಇರೋದು, ತಿಂಡಿ ತಿನ್ನೋದು, ಟಿ ವಿ ನೋಡ್ತಾ ಮಲ್ಕೊಳ್ಳೋದು. ಫಿಸಿಕಲ್ ಇನ್ಆಕ್ಟಿವಿಟಿ, ಯು ಆರ್ ಮೋರ್ ಸೆಡೆಂಟ್ರಿ. ಈ ಓಡಾಟನೇ ಕಡಿಮೆ ಆಗ್ಬಿಡುತ್ತೆ ನಮಗೆ. ಸೊ ಜಾಸ್ತಿ ಆಕ್ಟಿವಿಟಿ ಇರಬೇಕು. 20 ನಿಮಿಷಕ್ಕಿಂತ ಜಾಸ್ತಿ ಎಲ್ಲೂ ಕೂತ್ಕೋಬಾರ್ದು. 20 ನಿಮಿಷ ಆದಮೇಲೆ ಎದ್ದು ತಿರುಗಾಡಬೇಕು, ಮತ್ತೆ ಬಂದು ಕೂತ್ಕೋಬೇಕು ಲ್ಯಾಪ್ಟಾಪ್ ಮುಂದೆ. ಗೊತ್ತಾಯ್ತಾ? ಇಲ್ಲ ಬೆನ್ನೋವು ಬರುತ್ತೆ, ಸುಸ್ತು ಬರುತ್ತೆ, ಜೀರ್ಣ ಆಗೋದಿಲ್ಲ, ಸ್ಟಾಮಿನಾ ಇರೋದಿಲ್ಲ. ಹಾಗೆ ವಾಕಿಂಗ್ ಮಾಡಿ. ಸೊ ತಮ್ಗೆ ಗೊತ್ತಿದೆ, ಸೊ ವಾಕಿಂಗ್ನಿಂದ ದಣಿವು ಕಡಿಮೆ ಆಗುತ್ತೆ. ಸೊ ಕೆಲವು ಸಾರಿ ಇದೇ ಥರ ದಣಿವು, ಆಯಾಸ ಇದ್ದಾಗ ಅದು ಗಂಭೀರ ಸಮಸ್ಯೆಗಳಿಂದ ಇರಬಹುದು. ಗಂಭೀರವಾದ ಸಮಸ್ಯೆ ಅಂತ ಅಂದರೆ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಥೈರಾಯ್ಡಿಸಮ್,
ಹೈಪರ್ ಥೈರಾಯ್ಡಿಸಮ್, ಡಯಾಬಿಟಿಸು, ಡಿಸ್ಲಿಪಿಡಿಮಿಯಾ ಅಂದರೆ ಕೊಬ್ಬಿನಾಂಶ ಜಾಸ್ತಿ ಇರೋದು, ಒಬೆಸಿಟಿ ಸ್ಥೂಲಕಾಯತೆ ಇರೋದು. ಸೊ ಹೀಗೆ ಕೆಲವು ಇನ್ಫೆಕ್ಷನ್ಗಳು, ಕೆಲವು ಈ ಥರ ಕಾರಣಗಳಿಂದ ತಮಗೆ ಒಂದು ಗಂಭೀರ ಸಮಸ್ಯೆ ಇದ್ದಾಗ ದಣಿವು, ಆಯಾಸ, ಸುಸ್ತಾಗ್ಬೋದು. ಆವಾಗ ನೀವು ಯು ಹ್ಯಾವ್ ಟು ಕನ್ಸಲ್ಟ್ ಯುವರ್ ಡಾಕ್ಟರ್. ಸೊ ವೈದ್ಯರ ಸಮಾಲೋಚನೆ ಮಾಡಬೇಕು. ಸೊ ಕೆಲವು ವಿಟಮಿನ್ಸ್ಗಳು, ಪ್ರೋಟೀನ್ಸ್ಗಳು, ಮಿನರಲ್ಸ್ಗಳು ಡಿಫಿಷಿಯನ್ಸಿ ಇದ್ದಾಗಲೂ ಕೂಡ ಇದು ಸಾಧ್ಯ. ಹಾಗೂ ಎಸ್ಪೆಷಲಿ ಕೊನೆಯದಾಗಿ ಮಾನಸಿಕ ಆರೋಗ್ಯ. ಈ ಮಾನಸಿಕ ಆರೋಗ್ಯ ಚೆನ್ನಾಗಿರಬೇಕು. ಇವ್ ನಾರ್ಮಲ್ ವ್ಯಕ್ತಿಗೆ ಅಷ್ಟು ಇದೆಲ್ಲ ಕಾಣಿಸೋದಿಲ್ಲ, ದಣಿವು, ಆಯಾಸ ಎಲ್ಲ. ಈ ಖಿನ್ನತೆ ಇರೋರು, ಡಿಪ್ರೆಷನ್, ಸೊ ಆಂಗ್ಸೈಟಿ, ಆತಂಕ ಇರೋರು ನಿದ್ರೆ ಸರಿಯಾಗಿ ಮಾಡಲ್ಲ, ಊಟ ಸರಿಯಾಗಿ ಮಾಡಲ್ಲ, ಮೂಡ್ ಸ್ವಿಂಗ್ಸ್ ಇರುತ್ತೆ, ಸುಸೈಡಲ್ ಟೆಂಡೆನ್ಸೀಸ್ ಇರುತ್ತೆ. ಇಂಥವ್ರಿಗೆ ಸುಸ್ತು ಇರುತ್ತೆ, ಊಟ ತಿಂಡಿ ಕಡೆ ಗಮನ ಇರಲ್ಲ, ಬಟ್ಟೆಗಳ ಕಡೆ ಗಮನ ಇರೋದಿಲ್ಲ. ಆದರೆ ಮಾನಸಿಕ ತಜ್ಞ ವೈದ್ಯರನ್ನ ತಾವು ಕನ್ಸಲ್ಟ್ ಮಾಡಬೇಕು. ಹಾಗೂ ಇದು ವೈದ್ಯರುಗಳನ್ನ ಸಂಪರ್ಕಿಸಿ ಇಂತಹ ದಣಿವು ಬಹಳ ದಿನ, 1 ತಿಂಗಳಿಗಿಂತ ಅಧಿಕವಾಗಿದ್ದರೆ ಅದನ್ನು ನಾವು ಕ್ರಾನಿಕ್ ಫೆಟಿಗ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸಡನ್ ಆಗಿ ಬಂದರೆ, ಏನೋ ಇನ್ಫೆಕ್ಷನ್ ಆಯಿತು, ಸಡನ್ ಆಗಿ ಬಂದರೆ ಅಕ್ಯೂಟ್ ಫೆಟಿಗ್ ಅಂತ ಹೇಳ್ತೀವಿ. ಫೆಟಿಗ್ ಇದೆ, ಡಿಹೈಡ್ರೇಷನ್ ಇರಬಹುದು, ನಿರ್ಜಲೀಕರಣ. ಸೊ ಅದರಿಂದ ನೀರು ಜಾಸ್ತಿ ಕುಡಿಬೇಕಾಗುತ್ತೆ, ಹಣ್ಣಿನ ರಸಗಳು. ಸೊ ಒಳ್ಳೆ ಸಾತ್ವಿಕವಾದ ಆಹಾರ ತಗೊಳ್ಳಿ, ನಿದ್ರೆ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ.